ಲತಾ ಮಂಗೇಶ್ವರ್ ಅವರ ಜೀವನದ ಕೊನೆಯ ಮಾತುಗಳು. ಈ ಜಗತ್ತಿನಲ್ಲಿ ಮರಣಕ್ಕಿಂತ ಸತ್ಯ ಏನೂ ಇಲ್ಲ. ಈ ಜಗತ್ತಿನಲ್ಲಿ ದುಬಾರಿ ಬೆಲೆ ಬಾಳುವ ಕಾರು ನನ್ನ ಗ್ಯಾರೇಜಿನಲ್ಲಿದೆ. ಆದರೆ ನನಗೆ ವೀಲ್ ಚೇರ್ ಮೇಲೆ ಕೂರಿಸಿದ್ದಾರೆ. ನನ್ನ ಬ್ಯಾಂಕಿನಲ್ಲಿ ಬೇಕಾದಷ್ಟು ಹಣವಿದೆ, ಆದರೆ ಅದು ಯಾವ ಕೆಲಸಕ್ಕೆ ಪ್ರಯೋಜನವಿಲ್ಲ. ನನ್ನ ಮನೆ ನನಗೆ ಅರಮನೆಯಂತಿದೆ, ಆದರೆ ನಾನು ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಬೆಡ್ನಲ್ಲಿ ಮಲಗಿರುವೆನು. ನಾನು ಜಗತ್ತಿನಲ್ಲಿರೋ 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗುತ್ತಿದ್ದೆ, ಆದರೆ ನನಗೆ ಈಗ ಆಸ್ಪತ್ರೆಯಲ್ಲಿ ಒಂದು ಪ್ರಯೋಗಶಾಲೆಯಿಂದ ಮತ್ತೊಂದು ಪ್ರಯೋಗಶಾಲೆಗೆ ಕಳುಹಿಸಲಾಗುತ್ತಿದೆ. ಒಂದು ದಿವಸ ಇತ್ತು, 7 ಜನ ಹೇರ್ ಸ್ಟೈಲಿಸ್ಟ್ ನನ್ನ ಕೂದಲಿಗೆ ಡಿಸೈನ್ ಮಾಡುತ್ತಿದ್ದರು, ಆದರೆ ಇವತ್ತು ನನ್ನ ಕೂದಲುಗಳೇ ಇಲ್ಲ. ನಾನು ಜಗತ್ತಿನ ಎಲ್ಲ ಹೋಟೆಲ್ಗಳಲ್ಲಿ ಊಟ ಮಾಡುತ್ತಿದ್ದೆ, ಆದರೆ ಈಗ ದಿನದಲ್ಲಿ 2 ಗುಳಿಗೆ ಮತ್ತು ರಾತ್ರಿ 1 ಹನಿ ಉಪ್ಪಿನ ಊಟ ನನ್ನದಾಗಿದೆ. ನಾನು ಬೇರೆ ಬೇರೆ ವಿಮಾನಗಳಲ್ಲಿ ಜಗತ್ತನ್ನು ನೋಡುತ್ತಿದ್ದೆ, ಆದರೆ ನನಗೆ ಆಸ್ಪತ್ರೆಯಲ್ಲಿ 2 ಜನರು ಅಲ್ಲಿಂದ ಇಲ್ಲಿಗೆ ಹೋಗಲು ಸಹಾಯ ಮಾಡುತ್ತಾರೆ. ಯಾವುದೇ ಸೌಲಭ್ಯಗಳು ನನಗೆ ಸಹಾಯವಾಗಲಿಲ್ಲ, ಯಾವುದೇ ರೀತಿಯ ಆರಾಮಿಲ್ಲ. ಆದರೆ ನನ್ನ ಕೆಲವು ಪ್ರೀತಿ ಪಾತ್ರರ ಮುಖಗಳು, ಅವರ ಕನಸುಗಳು ನನ್ನನ್ನು ಜೀವಂತವಾಗಿರಿಸಿವೆ. ಇದುವೇ ನನ್ನ ಜೀವನ. ನಿಮ್ಮ ಹತ್ತಿರ ಎಷ್ಟು ಸಂಪತ್ತಿದ್ದರೇನು, ಆದರೆ ನೀವು ಏನು ಇಲ್ಲದೆ ಇಲ್ಲಿಂದ ಹೋಗಬೇಕು. ದಯೆಯಿಂದಿರಿ, ನಿಮಗೆ ಸಾಧ್ಯವಿರುವವರಿಗೆ ಸಹಾಯ ಮಾಡಿ. ಹಣ ಮತ್ತು ಅಧಿಕಾರದಿಂದ ಜನರಿಗೆ ಸಹಾಯ ಮಾಡುವುದನ್ನು ತಪ್ಪಿಸಿ. ನಿಮ್ಮವರಿಗೆ ಪ್ರೀತಿಸಿ. ಅವರು ನಿಮಗೆ ಒಳ್ಳೆಯ ಅಥವಾ ಕೆಟ್ಟದ್ದನ್ನು ಹೇಳಿದರೂ ನಿಮಗೆ ಒಳ್ಳೆಯದಕ್ಕಾಗಿ ಅವರನ್ನು ಪ್ರಶಂಸಿಸಿ. ಯಾರನ್ನು ನೋಯಿಸಬೇಡಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯರಾಗಿರಿ. ಅದು ಮಾತ್ರ ನಿಮಗೆ ಸಹಾಯ ಮಾಡುತ್ತದೆ. ಇಂತಹ ಹೆಚ್ಚು ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.